ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ನಮ್ಮ ಹೋರಾಟ ಸುಮಾರು 3-4 ದಿನಗಳಿಂದ ನಡೀತಾ ಇದೆ. ಚಂದ್ರಶೇಖರ ಆಜಾದ್ ಚೌಕದಲ್ಲಿರುವಂತಹ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದ ಮುಂದೆ ಇರಿಸಿರುವಂತಹ ತೇರಿನ ವಿಚಾರದಲ್ಲಿ ಕೆಲವರು ದೇವಸ್ಥಾನದ ವಿರೋಧಿಗಳು, ಧರ್ಮ ವಿರೋಧಿಗಳು ಅಥವಾ ಆ ತೇರನ್ನ ಅಲ್ಲಿ ತೆಗಿಬೇಕು ಅಂತೇಳಿ ಬಹಳ ಹುನ್ನಾರ ನಡೆಸ್ತಾರಂತ ವಿಚಾರ ಬೆಳಕಿಗೆ ಬಂದಿದೆ. ನಾವು ಸನಾತನ ಧರ್ಮಿಗಳು ಎಲ್ಲ ಹಿಂದೂ ಸಂಘಟನೆಗಳನ್ನ ಸೇರಿ ಈ ಹಿಂದಿನಿಂದಲೂ ಸುಮಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ತೇರುಗಳನ್ನ ನಾವು ಅಲ್ಲೇ ಇಟ್ಟು ಪೂಜಾ ಕೈಂಕರ್ಯಗಳನ್ನ ಮಾಡ್ತಾ ಇದ್ವಿ. ಆ ಒಂದು ತರವನ್ನ, ಆ ರಥವನ್ನ ಅಥವಾ ತೇರನ್ನ ಆ ಸ್ಥಳದಿಂದ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಕೆಲವು ಕಾರ್ಯಗಳನ್ನು ನಡೀತಾ ಇದೆ. ಆ ಕಾರ್ಯಗಳು ದಯವಿಟ್ಟು ನಡೀಬಾರ್ದು. ಆ ತೇರು ಇವತ್ತು ಅಲ್ಲೇ ಇರಬೇಕು, ಮುಂದಕ್ಕೂ ಅಲ್ಲೇ ಇರಬೇಕು. ನಮ್ಮ ತೇರು ನಮ್ಮ ದೇವಸ್ಥಾನದ, ನಮ್ಮ ಹಿಂದೂಸ್ಥಾನದ, ನಮ್ಮ ದೇವಾಲಯದ, ನಮ್ಮ ಧರ್ಮದ ಪ್ರತೀಕ. ಆ ತೇರನ್ನು ತೆಗೆಯೋದ್ರಿಂದ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಬಹಳಷ್ಟು ಚ್ಯುತಿ ಉಂಟಾಗುತ್ತೆ. ನಮ್ಮ ಆಗಮ ಶಾಸ್ತ್ರಕ್ಕೆ, ನಮ್ಮ ಧರ್ಮಕ್ಕೆ ವಿರೋಧವಾಗಿರುವಂತಹ ಕಾರ್ಯ ಅಂತ ನಾವೆಲ್ಲರೂ ಭಾವಿಸ್ತಾ ಇದ್ದೀವಿ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಅಳಲನ್ನ ತಹಸೀಲ್ದಾರ್ ಅವರಾಗಿರುವಂತಹ ಮಾನ್ಯ ತಾಲೂಕು ದಂಡಾಧಿಕಾರಿಗಳಾಗಿರುವಂತಹ ತಹಸೀಲ್ದಾರ್ ಅವರಿಗೆ ಮತ್ತು ಮುಜರಾಯಿ ಇಲಾಖೆಯ ಅಧ್ಯಕ್ಷರಾಗಿರುವಂತಹ ತಹಸೀಲ್ದಾರ್ ಅವರಿಗೆ ನಾವು ಈ ದಿನ ಮನವಿಯನ್ನು ಕೊಡಬೇಕು ಅಂತೇಳಿ ಬಂದಿದ್ದೀವಿ. ಇದರ ಜೊತೆಗೆ ನಮ್ಮ ಏನು ಮುಜರಾಯಿ ಇಲಾಖೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿರುವಂತಹ ಅಥವಾ ದೇವಸ್ಥಾನಗಳಿಗೆ ಸಂಬಂಧಪಟ್ಟಿರುವಂತಹ ಆಸ್ತಿಗಳನ್ನ ಕೆಲವರು ದುರುಳರು ಕಬ್ಜಾ ಮಾಡಿರುವುದಾಗಿ ಮತ್ತು ಅದನ್ನು ದುರ್ಬಳಕೆ ಮಾಡ್ಕೊಂತ ಇರುವುದಾಗಿ ಗಮನಕ್ಕೆ ಬಂದಿದೆ. ಅದನ್ನು ಈ ಮೂಲಕ ನಾವು ಅವರಿಗೆ ತಿಳಿಸ್ತಾ ಇದ್ದೀವಿ. ಎಲ್ಲ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ಮತ್ತು ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತ ಆಸ್ತಿಗಳನ್ನ ಅವರು ತೆಗೆದುಕೊಂಡು ಹಿಂಪಡೆದುಕೊಂಡು ಅದರ ಒಂದು ಆಸ್ತಿಗಳನ್ನ ಬರುವಂತ ಆದಾಯಗಳನ್ನ ದೇವಸ್ಥಾನಗಳ ಅಭಿವೃದ್ಧಿ ಕಾರ್ಯಕ್ರಮ ನಡೆಸಬೇಕಾಗಿದೆ. ಹಾಗಾಗಿ ಯಾರ್ಯಾರು ಈ ಒಂದು ಕುಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೋ, ದೇವಸ್ಥಾನಗಳನ್ನ, ರಥಗಳನ್ನ ಅಥವಾ ದೇವಸ್ಥಾನ ಆಸ್ತಿಗಳನ್ನ ಹಾಳು ಮಾಡುವ ಕುಕೃತ್ಯದಲ್ಲಿ ಯಾರು ಭಾಗವಹಿಸಿದಾರೋ ಅಥವಾ ಯಾರು ಪಾಲ್ಗಾರಿದಾರೋ ಅವರ ವಿರುದ್ಧ ಸೂಕ್ತವಾದಂತಹ ಕಾನೂನು ಕ್ರಮವನ್ನ ಮಾನ್ಯ ದಂಡಾಧಿಕಾರಿಗಳು ಈ ಮೂಲಕ ಕ್ರಮ ತೆಗೆದುಕೋಬೇಕಾಗಿ ನಾವು ಈ ಮೂಲಕ ಅವರನ್ನ ಕೇಳ್ಕೊಂತಾ ಇದ್ದೀವಿ. ಸರ್, ಓ ಶ್ರೀರಾಮಚಂದ್ರ ಭಗವಾನಿಗೆ. ನಮ್ಮ ಆಜಾದ್ ಚೌಕದಲ್ಲಿ ಸುಮಾರು ಅದಕ್ಕೆ ಒಂದು 300 ವರ್ಷಗಳ ಇತಿಹಾಸ ಇದೆ. ದಾಖಲೆಗಳ ಪ್ರಕಾರ ತಿಳಿದುಕೊಂಡಿರುವ ವಿಚಾರ 300 ವರ್ಷಗಳ ಇತಿಹಾಸ ಇದೆ. ಬಹಳಷ್ಟು ಭಕ್ತಾದಿಗಳು, ಬಹಳಷ್ಟು ಯಾರು ಧರ್ಮವನ್ನ ನಿಲ್ಲಿಸಿ ನಡೆಸುವಂತ ವ್ಯಕ್ತಿಗಳು ದೇವಸ್ಥಾನ ಕೆಲಸಗಳನ್ನ, ಕೈಂಕರ್ಯಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಭಕ್ತಾದಿಗಳು ಸೇರಿ ಆ ಒಂದು ತೇರನ್ನ ನಿರ್ಮಾಣ ಮಾಡಿರುವಂತದ್ದು. ಯಾರು ಬಂದು ನಿರ್ಮಾಣ ಮಾಡಿಲ್ಲ ಸರ್, ಅಲ್ಲಿರುವಂತಹ ಭಕ್ತಾದಿಗಳು, ಆಗಿನ ದೇವರ ಸೇವಾಕರ್ತರು, ಅಲ್ಲಿರುವಂತಹ ಸಾರ್ವಜನಿಕರು ಎಲ್ಲರೂ ಸೇರಿ ಆ ಒಂದು ಮಹಾನ್ ತೇರನ್ನು ನಿರ್ಮಾಣ ಮಾಡಿದ್ದೀವಿ. ಇವತ್ತು ಆ ತೇರನ್ನ ಯಾಕೋ ಗೊತ್ತಿಲ್ಲ ಅಲ್ಲಿಂದ ತಗ್ಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ವಿರುದ್ಧ ಆ ಜಾಗವು ಸಹ ಒಂದು ಕಾಲದಲ್ಲಿ ಆ ಒಂದು ದೇವಸ್ಥಾನದ ಮುಂದಿನ ಪ್ರಾಂಗಣ ಆವರಣವೇ, ದೇವಸ್ಥಾನದ ಆವರಣ ಮತ್ತು ಅಲ್ಲಿ ಕಲ್ಯಾಣಿ ಇತ್ತು ಅಂತ ಹೇಳಿ ಬಹಳಷ್ಟು ಜನರ ಹೇಳಿಕೆ ಇದೆ. ಅದನ್ನ ಪರಿಗಣಿಸಬೇಕಾಗಿದೆ, ಹಿರಿಯರನ್ನ ಕೇಳಬೇಕಾಗಿದೆ. ಇವತ್ತು ಆ ಒಂದು ಕಟ್ಟಡ ಇದೆಯಲ್ಲ, ಕಟ್ಟಡವನ್ನ ನಾವು ಎಕ್ಸ್ಕವೇಟ್ ಮಾಡಿದರೆ ಅಲ್ಲಿ ಸಹ ನಮಗೆ ಕಲ್ಯಾಣಿ ಸಿಗುತ್ತದೆ. ಇದು ಸತ್ಯ. ಹಾಗಾಗಿ
ತಾವು ದಂಡಾಧಿಕಾರಿಗಳು ತೇರನ್ನ ಆ ಒಂದು ಸ್ಥಳದಿಂದ, ಆ ಚಂದ್ರಶೇಖರ್ ಆಜಾದ್ ಚೌಕದ ಸ್ಥಳದಿಂದ ಸ್ಥಳಾಂತರಿಸದೆ ಅದೇ ಸ್ಥಳದಲ್ಲಿ ಇರಿಸಿ ನಮ್ಮ ಹಿಂದೂಗಳ ಭಾವನೆಗಳಿಗೆ, ನಮ್ಮ ಸನಾತನ ಧರ್ಮಿಗಳ ಭಾವನೆಗಳಿಗೆ, ನಮ್ಮ ದೇಶದ ಒಂದು ಭಾವನೆಗಳಿಗೆ ತಾವು ಧಕ್ಕೆಯನ್ನು ಕೊಡುವಂತಹ ಕಾರ್ಯಕ್ರಮವನ್ನು ನಾವು ನಡೆಸೋದಿಲ್ಲ ಅಂತ ನಾವು ಭಾವಿಸಿರ್ತೀವಿ. ದಯವಿಟ್ಟು ನಮ್ಮ ತೇರನ್ನ ನಮಗೆ ಉಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ಓಕೆ. ಅದೇ ರೀತಿ ಇದನ್ನು ನಾನು ಮೇಲಿನ ಅಧಿಕಾರಿಗಳ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಡಿಸ್ಕಸ್ ಮಾಡಿ ಇದಕ್ಕೆ ಏನು ಒಂದು ಸೂಕ್ತವಾಗಿ ಒಂದು ಡಿಪ್ಲೊಮ್ಯಾಟಿಕ್ ಆಗಿ ಅಲ್ಲಿ ತೊಂದರೆ, ಸಾರ್ವಜನಿಕರಿಗೂ ತೊಂದರೆ ಆಗ್ತಿಲ್ಲ, ನಗರಸಭೆಯ ಜನರಿಗೂ ತೊಂದರೆ ಆಗ್ತಿಲ್ಲ, ಏನು ಮಾಡ್ಬೋದು ವಿಚಾರ ಮಾಡಿ. ಸರ್, ಅವತ್ತು ದೇವಸ್ಥಾನದಲ್ಲಿ ಇಲ್ಲಿಗಲ್ ಅಂತ ಹೇಳ್ತಾರೆ. ಇದೇ ರೀತಿ ಇಲ್ಲಿಗಲ್ ಚಿಂತಾಮಣಿಯಲ್ಲಿ ಯಾವ್ದಿದೆಯೋ ಎಲ್ಲಾನು ತರಿಸ್ಬಿಡಿ. ಎಲ್ಲೆಲ್ಲಿ ಸಾರ್ವಜನಿಕ ತೊಂದರೆ ಆಗ್ತಾ ಇದೆಯೋ ಎಲ್ಲ ತೆರವು ಮಾಡಿ. ಒಂದ್ ವೇಳೆ ಇದನ್ನ ತರಿಸಬೇಕಾದ್ರೆ ನೋಟಿಸ್ ಕೊಡಿ, ಎಲ್ಲ ಮಾಡಿ. ಸುಮ್ಮನೆ ಕೆಲಸ ಆರೋಪ ಮಾಡ್ತಾರೆ. ಒಂದು ನಿಮಿಷ, ನಾನು ಟೈಮ್ ತೊಗೊಂಡಿದ್ದಕ್ಕೆ ರೀಸನ್ನು ಡಾಕ್ಯುಮೆಂಟ್ ನಿನ್ನೆ ಸಂಜೆ ಅವರು ಕೂಡ ತಾಳೆ ಮಾಡ್ತೀವಿ. ನಮ್ಮ ದಾಖಲೆಗಳ ಪ್ರಕಾರ ಕೊಡಿಸ್ತೀವಿ. ನಾವು ಅಲ್ಲಿಗೂ ಕಳಿಸಿದ್ದೆ, ಅಲ್ಲಿರೋ ಸಮಾಧಾನ. ಸಾರ್ವಜನಿಕ ಇದೊಂದೇ ವಿಚಾರದಿಂದ ತೊಂದರೆ ಆಗ್ತಾ ಇಲ್ಲ, ಸಿಟಿಯಲ್ಲಿ ತುಂಬಾ ಆಗ್ತಾ ಇದೆ. ದಯವಿಟ್ಟು ಎಲ್ಲಾದ್ರ ಬಗ್ಗೆ ಗಮನ ಹರಿಸಿ. ಎಲ್ಲಿ ಇಲ್ಲಿಗಲ್ ಆಗಿದೆ ಎಲ್ಲಾನು ತರಿಸಿ. ಬರೀ ನಾವು ಇನ್ನೂ ಕೆಲಸ ಮಾಡ್ತೀವಿ ಅದಕ್ಕೆ ಅಲ್ಲ, ಒಂದ್ ನಿಮಿಷ ವಿಷಾಂತರ ಆಗೋದು ಬೇಡ. ಫಸ್ಟ್ ಈಗ ಹರಿಹರೇಶ್ವರ ದೇವಸ್ಥಾನ ರಥದ ಬಗ್ಗೆ ಮಾತಾಡ್ತೀವಿ. ವತಿಯಿಂದ ಸನಾತನ ಸೇವಾ ಸಂಘದ ನೇತೃತ್ವದಲ್ಲಿ ನಾವುಗಳು ನಮ್ಮ ಅಹವಾಲನ್ನು ದಂಡಾಧಿಕಾರಿಗಳಿಗೆ ನೀಡಿದ್ದೀವಿ. ದಂಡಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಸದರಿ ತೇರನ್ನು ನಾವು ಅಲ್ಲಿಂದ ಸ್ಥಳಾಂತರಗೊಳಿಸುವುದಿಲ್ಲ. ನಾವು ಏನೇ ಸಹ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಿಮ್ಮ ಗಮನಕ್ಕೆ, ಅಂದರೆ ನಮ್ಮೆಲ್ಲರ ಗಮನಕ್ಕೆ ಮೊದಲು ಕೊಟ್ಟು ತದನಂತರ ನಮ್ಮಿಂದ ಏನಾದರೂ ಅದರಿಂದ ಪ್ರತ್ಯುತ್ತರವನ್ನು ನೋಡಿ ಪರಿಶೀಲಿಸಿ ವಿಮರ್ಶಿಸಿ ಆಮೇಲೆ ಯಾವುದಾದ್ರೂ ಕ್ರಮ ತಗೊಳ್ಳಂಗಿದ್ರೆ ನಾವು ನಿಮ್ಮ ಗಮನಕ್ಕೆ ಕೊಡ್ತೀವಿ ಸರ್. ನಮ್ಮ ಗಮನಕ್ಕೆ ಬರೆದ್ರೆ ಯಾವುದೇ ಕಾರ್ಯವೂ ಅಲ್ಲಿ ನಡೆಯೋದಿಲ್ಲ. ಸದ್ಯಕ್ಕೆ ತೇರನ್ನು ಅಲ್ಲಿಂದ ಸ್ಥಳಾಂತರ ಮಾಡೋದಿಲ್ಲ ಅಂತೇಳಿ ನಮಗೆ ತಾಲೂಕು ದಂಡಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ಇದು ಕೇವಲ ನಮ್ಮ ಒಬ್ಬರ ಯಶಸ್ಸಲ್ಲ, ಇಡೀ ಹಿಂದೂ ಸಮಾಜದ ಯಶಸ್ಸು, ಇದು ಜಯ. ಹಾಗಾಗಿ ಇದೇ ರೀತಿ ಪ್ರತಿಯೊಬ್ಬರು ಪ್ರತಿಯೊಂದು ಕಡೆ ನಮ್ಮ ದೇವಸ್ಥಾನಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಹಿಂದೂ ಸನಾತನಿ ಹೋರಾಟಗಳನ್ನು ಮಾಡಿ ನಮ್ಮ ದೇವಸ್ಥಾನ ರಕ್ಷಣೆ ಮಾಡಬೇಕಾಗಿದೆ ಅಂತೇಳಿ ನಾವು ಈ ಮೂಲಕ ನಾವು ನಮ್ಮ ಎಲ್ಲ ಸನಾತನ ಧರ್ಮಿಗಳ ಹಿಂದೂಗಳಿಗೆ ಕರೆಯನ್ನು ನೀಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಸಫಲವಾಗಿದ್ದಕ್ಕೆ ನೀವೆಲ್ಲರೂ ಸಹಕಾರ ಮಾಡಿದ್ದಕ್ಕೆ ಮಾಧ್ಯಮದವರಿಗೆ, ಪೊಲೀಸ್ ಇಲಾಖೆಯವರಿಗೆ ಹಾಗೂ ಇತರ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಬೇರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ನಮ್ಮ ವಕೀಲರಿರ್ಬೋದು, ನಮ್ಮ ಸ್ನೇಹಿತರಿರ್ಬೋದು, ಪತ್ರಕರ್ತರಿರ್ಬೋದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿರುವಂಥ ನಿಮ್ಮೆಲ್ಲರಿಗೂ ನಮ್ಮ ಸನಾತನ ಸೇವಾ ಸಂಘದ ವತಿಯಿಂದ ನಾವು ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದೇ ರೀತಿಯಲ್ಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಚೌಕದಲ್ಲಿ ಅಥವಾ ಚಂದ್ರಶೇಖರ್ ಆಜಾದ್ ಚೌಕದಲ್ಲಿರುವಂಥ ವ್ಯಾಪಾರಸ್ಥರು ಸಹ ತಮ್ಮ ಕೆಲಸಗಳನ್ನು ನಿಲ್ಲಿಸಿ ಧರ್ಮದ ಪರ ನಿಂತ್ಕೊಳ್ತೀವಿ ಅಂತ ಹೇಳಿ ಬಂದು ಇಲ್ಲಿವರೆಗೂ ಬಂದು ಅವರು ಸಹಕಾರ ತೋರಿಸಿದರೆ ಅವ್ರಿಗೂ ನಾವು ಪ್ರತ್ಯೇಕವಾಗಿ ನಾವು ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸರ್. ಎಲ್ಲರಿಗೂ ಸಹ ಧನ್ಯವಾದಗಳು ಸರ್. ಬೇರೆ ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ಹೇಳ್ತಾರಂತೆ, ಅದಕ್ಕೆ ಮೊದಲು ನಮ್ಮ ಗಮನಕ್ಕೆ ಬರ್ತಾರೆ ಯಾವುದೇ ಕಾರ್ಯಗಳನ್ನ ಮಾಡುವುದಿಲ್ಲ ಅಂತ ಭರವಸೆ ನೀಡಿರುತ್ತಾರೆ. 7 ದಿನಗಳವರೆಗೆ ಅವ್ರು ಕೊಡ್ತಾರೆ ಅಂತ ನಾವು ಭಾವಿಸಿದೀವಿ. ಅಕಸ್ಮಾತ್ ಬರೆದಿದ್ದ ಅವ್ರು ನೀಡಿದ ಪಕ್ಷದಲ್ಲಿ ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಾವು ದೊಡ್ಡ ಹೋರಾಟ, ಕಾನೂನು